ಒಂದು ಕ್ಷಣ ಥಿಂಕ್ ಮಾಡಿ. ನೀವು ಒಂದು ಮುಖ್ಯವಾದ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅದನ್ನು ಶುರು ಮಾಡೋಕ್ಕೆ ಮುಂಚೆ ಏನಾಗುತ್ತೆ, ಫೋನ್ ತೆಗಿತೀರಾ, ಒಂದು ವಿಡಿಯೋ ನೋಡ್ತೀರಾ, ನಂತರ ಇನ್ನೊಂದು ವಿಡಿಯೋ, ಅಲ್ಲಿಂದ ಇನ್ನೊಂದು. ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಮಧ್ಯೆ ನೀವು ನಿಮ್ಮನ್ನೇ ಕನ್ವಿನ್ಸ್ ಮಾಡ್ಕೊಳ್ತೀರಾ, ನಾನು ಇದರಿಂದ ಏನೋ ಕಲಿತಾ ಇದ್ದೀನಿ ಅಂತ. ಆದರೆ ನಿಜ ಏನು ಗೊತ್ತಾ, ನೀವು ನಿಮ್ಮ ಕೆಲಸದಿಂದ ಓಡೋಗ್ತಿದ್ದೀರಾ. ಇದು ಅನ್ಪ್ರೊಡಕ್ಟಿವ್ ಲೇಸಿನೆಸ್. ಈ ಅನ್ಪ್ರೊಡಕ್ಟಿವ್ ಲೇಸಿನೆಸ್ ಯಾಕೆ ಇಷ್ಟು ಡೇಂಜರಸ್ ಗೊತ್ತಾ? ಇದು ನಿಮಗೆ ಗಿಲ್ಟ್ ಕೊಡುತ್ತೆ, ಆದರೆ ಚೇಂಜ್ ಆಗೋಕ್ಕೆ ಬಿಡೋದಿಲ್ಲ. ನೀವು ರಾತ್ರಿ ಇವತ್ತು ಟೈಮ್ ವೇಸ್ಟ್ ಆಯಿತು ಅಂತ ಫೀಲ್ ಮಾಡ್ತೀರಾ, ಆದರೆ ನಾಳೆ ಮತ್ತೆ ಅದೇ ಸೈಕಲ್ನ ರಿಪೀಟ್ ಮಾಡ್ತೀರಾ. ಇದೊಂದು ಟ್ರ್ಯಾಪ್. ಇದನ್ನು ಗಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತಾರೆ. ನೀವು ಹೊರಬರೋಕ್ಕೆ ಪ್ರಯತ್ನ ಮಾಡಿದ್ರೆ ಕೂಡ ನಿಮ್ಮ ಬ್ರೈನ್ ಮತ್ತೆ ನಿಮ್ಮನ್ನ ಅದೇ ಜಾಗಕ್ಕೆ ತಗೊಂಡು ಹೋಗುತ್ತೆ. ಯಾಕಂದರೆ ನಿಮ್ಮ ಬ್ರೈನ್ಗೆ ಈಸಿ ಕೆಲಸ ಇಷ್ಟ, ಅದು ಎಫರ್ಟ್ ಕೊಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅದು ನಿಮಗೆ ಈಸಿ ಡೈರೆಕ್ಷನ್ ಕೊಡುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಂದರೆ, ಇದಕ್ಕೆ ಸೊಲ್ಯೂಷನ್ ಏನು? ಇಲ್ಲಿ ರೈಟ್ ಲೇಸಿನೆಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇದು ಕೇಳಿದಾಗ ಫನ್ನಿ ಅನಿಸ್ಬೋದು, ಆದರೆ ಇದು ನಿಮ್ಮ ಲೈಫ್ನ ಚೇಂಜ್ ಮಾಡೋ ಕಾನ್ಸೆಪ್ಟ್.